ಕೊನೆಗೂ ಎಂಬಿಪಿ ಒತ್ತಡಕ್ಕೆ ಮಣಿದಿದ್ದಾರೆ ರಾಹುಲ್ ಗಾಂಧಿ. ಎಂಬಿ ಪಾಟೀಲ್ಗೆ ಸಚಿವ ಸ್ಥಾನ ಮತ್ತೆ ಒಲಿದಿದೆ. ಬಿಸಿ ಪಾಟೀಲ್ಗೆ ಆ ಮೂಲಕ ಸಚಿವ ಸ್ಥಾನ ಕೈತಪ್ಪಿದೆ. ಎಂಬಿ ಪಾಟೀಲ್ ಫೈನಲಿ ಏನು ಸಚಿವ ಸಂಪುಟಕ್ಕೆ ಎಂಟ್ರಿ ಪಡೆಯೋದಕ್ಕೆ ಈಗ ಸಫಲರಾಗಿರೋದು. ಕಳೆದ ಬಾರಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಕೂಡ ಸಚಿವರಾಗಿದ್ರು ಎಂಬಿ ಪಾಟೀಲ್. ಆದ್ರೆ ಬಿಸಿ ಪಾಟೀಲ್ ಮತ್ತು ಎಂಬಿ ಪಾಟೀಲ್ ನಡುವೆ ಬಹಳ ಒಂದು ಟಗ್ ಆಫ್ ವಾರ್ ಇತ್ತು. ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಲಿಂಗಾಯತ ಕೂಟ ನಡೆಯುತ್ತೆ. ಆದ್ರೆ ಈಗ ಫೈನಲಿ ಎಂಬಿ ಪಾಟೀಲ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಈಗ ಯಶಸ್ವಿಯಾಗಿದ್ದಾರೆ. ಅವರ ಒತ್ತಡಕ್ಕೆ ಫೈನಲಿ ಈಗ ಅವರು ಯಶಸ್ವಿಯಾಗಿರೋದು. ರಾಹುಲ್ ಗಾಂಧಿ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದ್ರೆ ಬಿಸಿ ಪಾಟೀಲ್ ಅವರು ಈ ನಿರ್ಧಾರದಿಂದ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ದೆಹಲಿಯಲ್ಲಿ ಎಂಬಿ ಪಾಟೀಲ್ ನಿರಂತರವಾಗಿ ಲಾಪಿಯನ್ನ ನಡೆಸಿದ್ರು. ಬೆಳಗ್ಗೆ ಇವತ್ತು ದೆಹಲಿಯಲ್ಲಿರುವಂತಹ ಕೆಸಿ ವೇಣುಗೋಪಾಲ್ ಅವರ ಮನೆಗೂ ಕೂಡ ಹೋಗಿದ್ರು ಅಂತ. ಆದ್ರೆ ಬಿಸಿ ಪಾಟೀಲ್ ಇದೀಗ ಆಕ್ರೋಶಗೊಂಡಿದ್ದಾರೆ. ಆಲ್ಮೋಸ್ಟ್ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಾಗಿ ಎಂಡ್ ಅಲ್ಲಿ ಈಗ ಎಂಬಿ ಪಾಟೀಲ್ ಸಚಿವ ಸ್ಥಾನವನ್ನ ಅಲಂಕರಿಸೋದು ಬಹುತೇಕ ಈಗ ನಿಚ್ಚಳ. ಹಾಗಾಗಿ ಕಮಲ ನಾಯಕರ ಕಡೆ ಈಗ ಏನಾದ್ರೂ ಅವರು ಮನಸ್ಸು ಮಾಡ್ತಾರ, ಕಾಂಗ್ರೆಸ್ ಬಿಟ್ಟು ಬರುವಂತೆ ಒತ್ತಾಯ ಆಗ್ತಿದೆ ಅಂತ ಕೂಡ ಹೇಳಲಾಗ್ತಿದೆ. ಆ ಮೂಲಕ ಬಿಜೆಪಿ ಒತ್ತಾಯಕ್ಕೆ ಬಿಸಿ ಪಾಟೀಲ್ ಮಣಿತಾರ, ಏನಾದ್ರೂ ಕೇಸರಿ ಬಾವುಟವನ್ನ ಹಿಡಿತಾರ ಅನ್ನೋದು ಈಗ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಆ ಮೂಲಕ ಈಗ ಎಂಬಿ ಪಾಟೀಲ್ ಬಹಳ ಯಶಸ್ವಿಯಾಗಿ ತಮ್ಮ ಸ್ಥಾನವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಇನ್ನು ಎಂಬಿ ಪಾಟೀಲ್ಗೆ ಗೃಹ ಖಾತೆ ಸಿಗುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದ ಎಂಬಿ ಪಾಟೀಲ್ ಈಗ ಏಕಾಏಕಿ ಗೃಹ ಖಾತೆಯನ್ನ ಅಲಂಕರಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಎಂಬಿ ಪಾಟೀಲ್ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಭಾವಿ ನಾಯಕರು ಅಂತ ಕೂಡ ಹೇಳಲಾಗಿದೆ. ಈಗ ಈ ಹಿಂದೆ ಜಲಸಂಪನ್ಮೂಲ ಖಾತೆಯನ್ನ ವಹಿಸಿಕೊಂಡಿದ್ರು ಎಂಬಿ ಪಾಟೀಲ್. ಆದ್ರೆ ಗೃಹ ಖಾತೆಯನ್ನ ನೀಡುವ ಬಗ್ಗೆ ಗಂಭೀರವಾದಂತಹ ಚರ್ಚೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಆ ಮೂಲಕ ಈಗ ಗೃಹ ಖಾತೆ ಸದ್ಯಕ್ಕೆ ಪರಮೇಶ್ವರ್ ಅವರ ಬಳಿ ಇದೆ. ಆದ್ರೆ ಎಂಬಿ ಪಾಟೀಲ್ ಅವರಿಗೆ ಹೋಮ್ ಮಿನಿಸ್ಟರ್ ಪಟ್ಟವನ್ನ ನೀಡಲಾಗುತ್ತಾ? ಒಂದು ವೇಳೆ ನೀಡಿದ್ರೆ ಯಾವ ರೀತಿಯಾದಂತ ರಿಯಾಕ್ಷನ್ ಉಳಿದಂತ ಹಿರಿಯ ಸಚಿವರಿಗೆ ಇರುತ್ತೆ, ಹಿರಿಯ ನಾಯಕರಿಗೆ ಇರುತ್ತೆ? ವಿಜಯಪುರಕ್ಕೆ ಒಲಿದ 3 ಸಚಿವ ಸ್ಥಾನ ಈಗಾಗಲೇ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್, MC ಮನಗುಳಿ ಇಬ್ರು ಕೂಡ ವಿಜಯಪುರ ಜಿಲ್ಲೆಯವರು. ಆ ಮೂಲಕ ಬಬಲೇಶ್ವರದ ಶಾಸಕ ಎಂಬಿ ಪಾಟೀಲ್ ಅವರಿಗೆ ನೀಡುವ ಮೂಲಕ ಈಗ 3 ಸ್ಥಾನವನ್ನ ಅಲ್ಲಿಗೆ ಕೊಟ್ಟ ಹಾಗಾಗುತ್ತೆ. ಆದ್ರೆ ಗೃಹ ಖಾತೆಯನ್ನ ಎಂಬಿ ಪಾಟೀಲ್ ಅವರಿಗೆ ನೀಡಲಾಗುತ್ತಾ? ಇದು ಬಹಳ ಪ್ರಮುಖವಾದಂತಹ ವಿಚಾರ. ಒಂದು ವೇಳೆ ನೀಡಿದ್ರೆ ಮುಂದೇನಾಗುತ್ತೆ?